ಎಲ್ಲರೂ ಹೊರಗಡೆ ಹೋಟೆಲ್ಗೆ ಹೋಗ್ತಿರ್ತೀರಲ್ವಾ, ಅಲ್ಲಿ ಯಾವುದೋ ಒಂದು ನಾಯಿ ಕಾಣಿಸಿದಾಗ ದಯವಿಟ್ಟು ಒಂದು ₹5 ಬಿಸ್ಕೆಟ್ನ ತೊಗೊಂಬಂದು ಹಾಕಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಈ ಚಿತ್ರಕ್ಕೆ ಶುಭವಾಗಲಿ. ಥ್ಯಾಂಕ್ ಯು. ಸಣ್ಣದಾಗೆ ಮಾತಾಡ್ತಾರೆ, ಯಾಕಂದ್ರೆ ದೊಡ್ಡ ಕೆಲಸ ಮಾಡೋ ವ್ಯಕ್ತಿ ಅಲ್ವಾ. ಹಾಗೆ ಕಾರ್ಯಕ್ರಮಕ್ಕೆ ಗುರುಗಳು ಬಂದಿದ್ದಾರೆ. ಗುರುವನ್ನ ಸ್ಟೇಜ್ ಮೇಲೆ ಕರೆಸಿದ್ವಿ, ದೀಪವನ್ನ ಬೆಳಗಿಸಿದ್ವಿ. ಗುರುವಿನ ಮಾತಿನ ಮೂಲಕನೇ ಕಾರ್ಯಕ್ರಮ ಶುರುವಾಗ್ಲಿ ಅನ್ನೋದು ನನ್ನ ಆಸೆ. ಇನ್ನೇನು ಟೈಟಲ್ ರಿಲೀಸ್ ಆಗಬೇಕು, ಹಾಗೆ ಪೋಸ್ಟರ್ ರಿಲೀಸ್ ಆಗಬೇಕು. ಗುರುಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಭಕ್ತಿಪೂರ್ವಕ ಪ್ರಣಾಮಗಳು. ಈ ದಿನ ಕೆಲವರು ಜೀವನದಲ್ಲಿ ಗೋಲ್ಡನ್ ಡೇಸ್ ಆಗಿರಲಿ. ಈ ಚಿತ್ರತಂಡಕ್ಕೆ ವಿಶೇಷವಾಗಿ ತುಂಬ ಅಭಿಲಾಷೆ ಇಟ್ಕೊಂಡು ಸಾಕಷ್ಟು ನಿರ್ಮಾಪಕಿಯರು ನೋಡಿದ್ದೇನೆ, ನಿರ್ದೇಶಕಿಯರು ನಾನು ಗಮನಿಸಿಲ್ಲ. ಬಹುಶಃ ಈ ಸಿನಿಮಾದಲ್ಲಿ ಹೆಣ್ಮಗಳು ನಿರ್ಮಾಪಕಿಯಾಗಿ ನಿರ್ದೇಶಕಿಯಾಗಿ ಎಲ್ಲವನ್ನು ವಹಿಸ್ಕೊಂಡು ಈ ಒಂದು ಹೆಣ್ಣುಮಗಳಿಗೆ ಕರ್ನಾಟಕ ಚಿತ್ರತಂಡ ಅವರ ಬೆನ್ನೆಲುಬಾಗಿ ನಿಂತ್ತಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ವಿಶೇಷವಾಗಿ ಇಂಡಿಯನ್ಸ್ ಬೆಳೀಬೇಕು. ಇಂಡಿಯನ್ಸ್ ಬೆಳೆದ್ರೆ ಇಂಡಿಯಾ ಬೆಳೆಯುತ್ತೆ. ಹಾಗಾಗಿ ತುಂಬ ಅಭಿಲಾಷೆ ಇಟ್ಕೊಂಡು ವರ್ಧನ್ ಅವರನ್ನು ಹೀರೋ ಆಗಿ ಮಾಡಿಕೊಂಡು, ತುಂಬ ಅಭಿಲಾಷೆ ಇಟ್ಕೊಂಡು, ತುಂಬ ಆಸೆ ಆಕಾಂಕ್ಷೆ ಇಟ್ಕೊಂಡು ಸುಮಾರು 1.5 ವರ್ಷಗಳಿಂದಲೂ ತುಂಬ ಸಾಕಷ್ಟು ಎಫರ್ಟ್ ಹಾಕಿ ಮಾಡ್ತಕ್ಕಂಥ ಸಿಸ್ಟರ್ಗೆ ಶುಭ ಆಗಲಿ, ಚಿತ್ರತಂಡಕ್ಕೆ ಶುಭ ಆಗಲಿ. ಈ ಚಿತ್ರದ ಹಿಂದೆ ಮುಂದೆ ಎಲ್ಲ ಪರದೆಯಿಂದ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಶುಭ ಆಗಲಿ. ಭಗವಂತ ನಿಮಗೆ ಆಯುಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಿ ಹೇಳ್ತಕ್ಕಂಥ ಇದ್ರ ಜೊತೆಗೆ ಕನ್ನಡ ಚಿತ್ರರಂಗ ಆಸ್ಕರ್ ದೊಡ್ಡ ಅವಾರ್ಡ್ಗಳನ್ನು ಬಾಚ್ಕೋಬೇಕು, ಆ ಲೆವೆಲ್ಗೆ ತಲುಪಲಿ ಅಂತ ಹೇಳ್ತಾ ನಾನು ಆ ಭಕ್ತಿಪೂರ್ವಕ ಭಗವಂತನ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಧನ್ಯವಾದಗಳು ಗುರು. ಹಾಗೆ ಈಗಾಗಲೇ ಅವರು ಹೇಳಿಬಿಟ್ರು, ಒಂದು ಹೆಣ್ಣು ಮಗಳಾಗಿ ನಿರ್ದೇಶನ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು ಅನ್ನೋ ಕನಸನ್ನ ಕಾಣ್ತಾರೆ ಇವರು. ಇವ್ರ ಹೆಸರನ್ನ ನಾನು ನಿಮ್ಗೆ ಕೊನೆಯಲ್ಲಿ ಹೇಳ್ತೀನಿ. ಯೋಚನೆ ಮಾಡಿ ಸ್ನೇಹಿತರೆ, 14 ವರ್ಷಗಳ ಕನಸು. ರಾಮ ವನವಾಸಕ್ಕೆ ಹೋದ 14 ವರ್ಷ ಅನ್ನೋದನ್ನ ನಾವೆಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಒಂದು ದೊಡ್ಡ ರಾಮಾಯಣವನ್ನೇ ನಾವಿಷ್ಟು ಪಾರಾಯಣ ಮಾಡ್ತೀವಿ, ಅದನ್ನೇ ದೇವರು ಅನ್ನೋ ತರ ನೋಡ್ತೀವಿ, ಆ ಕಥೆಯನ್ನೇ ನಾವು ಸ್ಫೂರ್ತಿಯನ್ನಾಗಿ ತಗೊಳ್ತೀವಿ. ಅದೇ ರೀತಿಯಾಗಿ ಒಂದು ಹೆಣ್ಣು ಮಗಳು ತನ್ನ ಒಂದು ಕನಸನ್ನ ವನವಾಸದಂತೆ ಅನುಭವಿಸಿದ್ದಾಳೆ. ಹೇಗೆ ಅಂತ ಹೇಳಿದ್ರೆ 14 ವರ್ಷದ ಹಿಂದೆ ನಾನು ಡೈರೆಕ್ಷನ್ ಮಾಡಬೇಕು ಅನ್ನುವ ಕನಸು ಬಂತು ಈಕೆಗೆ. ಆದ್ರೆ ಮನೆ ಕಡೆ ಏನು ಬಡತನ ಏನಿರ್ಲಿಲ್ಲ,